ಒಂದು ಊರಲ್ಲಿ ಮೋಹನ್ ಅನ್ನೋ ಹೆಸರಿನ ಒಬ್ಬ ಬಡ ವ್ಯಕ್ತಿ ಅವನ ಹೆಂಡತಿ ರಾಧಾ ಜೊತೆ ಒಂದು ಪುಟ್ಟ ಗುಡಿಸ್ಲಲ್ಲಿ ವಾಸ ಮಾಡ್ಕೊಂಡಿದ್ರು. ಮೋಹನ್ ಊರಲ್ಲೇ ದೊಡ್ಡ ಶ್ರೀಮಂತ ಮತ್ತೆ ತುಂಬಾ ಕ್ರೂರವಾಗಿರುವಂತ ಭೀಮಾ ಅನ್ನೋ ವ್ಯಕ್ತಿ ಮನೆಯಲ್ಲಿ ಕೆಲ್ಸ ಮಾಡ್ಕೊಂಡಿದ್ದ. ಒಂದಿನ ಮೋಹನ್ ಕೆಲ್ಸಕ್ಕೆ ಅಂತ ಹೋಗ್ತಿದ್ದ. ಆಗ ಅವನ ಹೆಂಡತಿ ರಾಧಾ ಅವನ್ಗೆ ಹೇಳ್ತಾಳೆ, ರೀ ಇಲ್ ಕೇಳಿ, ನಿನ್ನೆ ನಾನು ಹಳೆ ಡಬ್ಬದಲ್ಲಿ ಹಳೆ ಬಟ್ಟೆಗಳನ್ನ ಹುಡುಕ್ತಾ ಇದ್ದೆ. ಆ ಡಬ್ಬ ನಿಮ್ ತಂದಿದಲ್ವಾ? ನನ್ಗೆ ಆ ಡಬ್ಬದಲ್ಲಿ ಒಂದ್ ಪತ್ರ ಸಿಕ್ತು. ಮತ್ತ ಆ ಪತ್ರ ನೋಡಿ ನನ್ಗೆ ಆಶ್ಚರ್ಯ ಆಯ್ತು. ಕೊಡು, ನನಗೂ ಕೊಡು. ಅದ್ಯಾವ ಕಾಗದ ಅಂತ ನೋಡ್ತೀನಿ. ಅದು ನಿನ್ನ ಆಶ್ಚರ್ಯಗೊಳಿಸಿದ್ದು. ರಾಧಾ ಆ ಪತ್ರವನ್ನ ಮೋಹನ್ ಕೈಗೆ ಕೊಡ್ತಾ ಹೇಳ್ತಾಳೆ, ಇದ್ರಲ್ಲಿ ನಿಮ್ ತಂದೆ ಹೆಸರು ಬರ್ದಿದೆ. ಮತ್ತೆ ನೀವು ಭೀಮಾ ಅವ್ರ ಮನೇಲಿ ಕೆಲ್ಸ ಮಾಡ್ತೀರಲ್ಲ, ಇದ್ರಲ್ಲಿ ಅವ್ರ ಮನೆ ನಕ್ಷೆ ಕೂಡ ಇದೆ. ಮೋಹನ್ ಆ ಪತ್ರವನ್ನ ಓದಿ ಆಶ್ಚರ್ಯದಿಂದ ಹೇಳ್ತಾನೆ, ರಾಧಾ, ಈ ಕಾಗದದ ಪ್ರಕಾರ ಭೀಮಾ ಅವರ ಮನೆ ಮಾಲೀಕರು ನಮ್ಮ ತಂದೆ. ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ನಾನೀ ಕಾಗದನ ಮುಖ್ಯಸ್ಥರಿಗೆ ಹೋಗಿ ತೋರಿಸ್ತೇನೆ. ಮೋಹನ್ ಆ ಪತ್ರವನ್ನ ತನ್ನ ಜೇಬಲ್ಲಿ ಇಟ್ಕೊಂಡು ಊರಿನ ಮುಖ್ಯಸ್ಥರ ಮನೆಗೆ ಬರ್ತಾನೆ. ಮತ್ತ ಆ ಪತ್ರವನ್ನ ಕೊಟ್ಟು ಹೇಳ್ತಾನೆ, ಮುಖ್ಯಸ್ಥರೇ, ನನ್ನ ಹೆಂಡತಿಗೆ ನಮ್ಮ ತಂದೆಯವರ ಹಳೆ ಪೆಟ್ಟಿಗೆಯಲ್ಲಿ ಈ ಕಾಗದ ಸಿಕ್ತು. ಸ್ವಲ್ಪ ನೋಡಿ. ಇದರಲ್ಲಿ ಜಮೀನ್ದಾರ ಬಂಗ್ಲೆಯ ನಕ್ಷೆ ಇದೆ, ಮತ್ತೆ ನಮ್ಮ ತಂದೆಯವರ ಸೈನ್ ಕೂಡ ಇದೆ. ಮುಖ್ಯಸ್ಥರು ಆ ಪತ್ರವನ್ನ ನೋಡಿ ಮೋಹನ್ಗೆ ತುಂಬಾ ಬೇಸರದಿಂದ ಹೇಳ್ತಾರೆ, ಮೋಹನ್, ಇದೊಂದು ರಹಸ್ಯ. ಬಹುಶಃ ಇದ್ರ ಬಗ್ಗೆ ಊರಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅನ್ಸುತ್ತೆ. ಆದ್ರೆ ನೀನೆಂತ ದೌರ್ಭಾಗ್ಯವಂತ, ನಿನಗೆ ಗೊತ್ತಿಲ್ವಲ್ಲಪ್ಪ. ಎಲ್ಲ ಸರಿಯಾಗಿ ಹೇಳಿ ಮುಖ್ಯಸ್ಥರೇ, ನೀವೇನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ? ಮೋಹನ್ ನಿಮ್ಮ ತಂದೆಯವರು ಮತ್ತೆ ಭೀಮಾ ಯಾವುದೋ ಒಂದು ಕಾಲದಲ್ಲಿ ತುಂಬಾ ಒಳ್ಳೆ ಸ್ನೇಹಿತರಾಗಿದ್ದವರು. ಆದ್ರೆ ಒಂದಿನ ನಿನ್ ತಂದೆ ಇದ್ದಕ್ಕಿದ್ದಾಗೆ ಶ್ರೀಮಂತರಾಗ್ಬಿಟ್ರು. ಮತ್ತೆ ಭೀಮಾ ನಿಮ್ಮ ಬಂಗ್ಲೆಯಲ್ಲಿ ಕೆಲ್ಸ ಮಾಡ್ತಾ ಇದ್ದ. ಆದ್ರೆ ನೀನು ಹುಟ್ಟಿದ ಮೇಲೆ ಇದ್ದಕ್ಕಿದ್ದಾಗೆ ನಿಮ್ಮ ತಂದೆ ತಾಯಿ ಇಬ್ರು ಕೂಡ ಸತ್ತೋಗ್ಬಿಟ್ರು. ಭೀಮಾನೇ ನಿನ್ನ ನೋಡ್ಕೊಂಡಿದ್ದು, ಮತ್ತೆ ನಿನಗೆ ಮದ್ವೆ ಕೂಡ ಮಾಡಿಸ್ದ. ಮತ್ತೆ ನಿನ್ನ ಬಂಗ್ಲೆಯಲ್ಲೇ ನಿನ್ನ ಅವನು ಕೆಲ್ಸಗಾರನಾಗಿ ಮಾಡ್ಬಿಟ್ಟ. ಮೋಹನ್ ತನ್ನ ಮನ್ಸಲ್ಲಿ ತುಂಬಾ ಪ್ರಶ್ನೆಗಳನ್ನ ಇಟ್ಕೊಂಡು ಭೀಮಾ ಮನೆಗೆ ಬರ್ತಾನೆ. ಮೋಹನ್ನ ನೋಡಿ ಭೀಮಾ ಕೋಪ ಮಾಡ್ಕೊಂಡು ಹೇಳ್ತಾನೆ, ಇದು ಕೆಲ್ಸಕ್ಕೆ ಬರೋಂತ ಸಮಯನಾ ಮೋಹನ್? ಬಂಗ್ಲೆ ಎಲ್ಲ ಎಷ್ಟು ಗಲೀಜಾಗಿದೆ. ಎಲ್ಲೋಗಿದೆ ನೀನು? ನಾನು ಮುಖ್ಯಸ್ಥರ ಹತ್ರ ಮಾತಾಡ್ದೆ, ಮತ್ ಅವ್ರು ಹೇಳಿದ್ರು ಈ ಬಂಗಲೆಯ ಮಾಲೀಕರು ನಮ್ಮ ತಂದೆ ಅಂತ. ಅಲ್ಲ, ಇದೆಲ್ಲ ಏನ್ ರಹಸ್ಯ ಅಂತ. ಓಹೋ, ನೀನೀಗ ಊರವರೆಲ್ಲ ಹೇಳ್ತಾರದನ್ನ ಕೇಳ್ತಾ ಇದ್ದೆ ಅಂತಾಯ್ತು. ಅಯ್ಯೋ, ನಿನ್ನ ತಂದೆ ತಾಯಿ ಇಬ್ರು ನೀನು ಹುಟ್ಟಿದ್ದಾಗೆ ಸತ್ತೋಗ್ಬಿಟ್ರು. ನಾನೇ ನಿನಗೆ ಊಟ ಹಾಕಿ ಇಷ್ಟ್ರ ಮಟ್ಟಿಗೆ ಬೆಳೆಸಿದ್ದು ಕಣೋ ಮೂರ್ಖ. ಮತ್ ನಿನ್ಗೆ ಉಳ್ಕೊಳ್ಳೋದಕ್ಕೆ ಮನೆ ಕೂಡ ಕೊಟ್ಟೆ. ಈಗ ನೀನು ಈ ಬಂಗ್ಲೆನ ನಿನ್ನ ತಂದೆಯವ್ರ ಬಂಗ್ಲೆ ಅಂತ ಹೇಳ್ತಾ ಇದ್ಯಾ ಇಲ್ಲಿ? ಹೀಗ್ ಹೇಳಿ ಭೀಮಾ ಮೋಹನ್ನ ತನ್ನ ಮನೆಯಿಂದ ಹೊರಗೆ ಹಾಕ್ತಾನೆ. ಮೋಹನ್ ತುಂಬಾ ಬೇಜಾರ್ ಮಾಡ್ಕೊಂಡು ತನ್ನ ಮನೆಗೆ ವಾಪಸ್ ಹೋಗ್ತಾನೆ. ಏನಾಯ್ತು, ನೀವಿಷ್ಟ್ ಬೇಗ ಯಾಕೆ ಬಂದ್ರಿ? ಮೋಹನ್ ಎಲ್ಲಾ ಘಟನೆನ ಅವಳಿಗೆ ಹೇಳ್ತಾನೆ. ಮಾಲೀಕರು ನನ್ನ ಬಂಗ್ಲೆ ಕೆಲ್ಸದಿಂದ ತೆಗೆದ್ಬಿಟ್ರು. ಅಷ್ಟಕ್ಕೂ ಅದನ್ನೆಲ್ಲ ಕೇಳೋ ಅವಶ್ಯಕತೆ ನಿಮ್ಗೇನಿತ್ತು? ಇವಾಗ ನಾವೇನ್ ಮಾಡೋದು? ಈ ಊರಲ್ಲಿ ನಿಮ್ಗೆ ಯಾರ್ ಕೆಲ್ಸ ಕೊಡ್ತಾರೆ? ಅದ್ರ ಬಗ್ಗೆ ನನಗೆ ಯೋಚನೆ ಮಾಡಿ ಮಾಡಿ ತುಂಬಾ ಚಿಂತೆ ಆಗ್ತಾ ಇದೆ. ಆಗ ಅಲ್ಲಿಗೆ ಮುಖ್ಯಸ್ಥರು ಬರ್ತಾರೆ. ಮೋಹನ್, ನಾನ್ ಕೇಳ್ಪಟ್ಟೆ ಭೀಮಾ ನಿನ್ನ ಕೆಲ್ಸದಿಂದ ತೆಗೆದ್ಬಿಟ್ಟ ಅಂತ. ಹೌದು ಮುಖ್ಯಸ್ಥರೇ, ನೀವ್ ನನಗೆ ಏನೆಲ್ಲ ವಿಷಯ ಹೇಳಿದ್ರು ಅದೇ ವಿಷಯನ ನಾನ್ ಮಾಲೀಕರನ್ನ ಕೇಳ್ದೆ. ಮತ್ತ ಅವ್ರಿಗೆ ಅದೇ ಕಾರಣಕ್ಕೆ ಕೋಪ ಬಂತು. ಮೋಹನ್, ನೀನು ಚಿಂತೆ ಮಾಡುವಂತ ಅವಶ್ಯಕತೆ ಏನೂ ಇಲ್ಲ. ನಾನ್ ನಿನಗೆ ಏನೆಲ್ಲ ಹೇಳಿದ್ನೋ ಅದೆಲ್ಲ ಕೂಡ ಸತ್ಯ. ನೀನ್ ಯಾಕೊಂದ್ ಕೆಲ್ಸ ಮಾಡ್ಬಾರ್ದು? ಏನ್ ಕೆಲ್ಸ? ಅಯ್ಯೋ ಮೋಹನ್, ನೀನು ಯುವಕ ಅಷ್ಟೇ, ಶಕ್ತಿ ಇದೆ. ನಮ್ಮ ಊರು ದಟ್ಟವಾದ ಕಾಡಿನ ಮಧ್ಯೆ ಇರೋದು. ನೀನ್ ಕಾಡ್ಗೆ ಹೋಗಿ ಕಟ್ಗೆಗಳನ್ನ ಕಡ್ದು ಯಾಕದ್ನ ಬಜಾರಲ್ಲಿ ಮಾರಬಾರ್ದು? ಭೀಮಾ ನಿನಗೆ ಎಷ್ಟು ಸಂಬಳ ಕೊಡ್ತಾ ಇದ್ನೋ ಅದಕ್ಕಿಂತ ಹೆಚ್ಚು ನೀನ್ ದುಡಿಬಹುದು. ಮುಖ್ಯಸ್ಥರು ಹೇಳಿದ್ದನ್ನ ಕೇಳಿ ಮೋಹನ್ಗೆ ಖುಷಿ ಆಯ್ತು. ಮಾರನೇ ದಿನ ಮೋಹನ್ ಕಾಡಲ್ಲಿ ಕಟ್ಟಿಗೆ ತರೋದಕ್ಕೆ ಹೋಗ್ತಾನೆ. ಮೋಹನ್ ನೋಡ್ತಾನೆ, ಕಾಡಲ್ಲಿ ಒಬ್ಬ ಕಟ್ಟಿಗೆಯವನು ಮರ ಕತ್ತರಿಸ್ತಾ ಇರ್ತಾನೆ. ಆ ಕಟ್ಟಿಗೆಯವನು ಮೋಹನ್ನ ನೋಡಿ ಅವನ್ಗೆ ಹೇಳ್ತಾನೆ, ಬಹುಶಃ ಇವತ್ತು ನಿನ್ನ ಮೊದಲನೇ ದಿನ ಅನ್ಸತ್ತೆ. ಏನ್ ನಿನ್ನ ಹೆಸರು? ನನ್ನ ಹೆಸರು ಮೋಹನ್ ಅಂತ. ಆಗ ಮೋಹನ್ ಗಮನ ಒಂದು ಸುಂದರವಾದ ಮರದ ಮೇಲೆ ಬೀಳುತ್ತೆ. ನೀನ್ ಈ ಮರದ ಕಟ್ಟಿಗೆನ ಯಾಕೆ ಕಡಿತಾ ಇದ್ಯಾ? ಅಲ್ಲಿ ಕಾಣಿಸ್ತಿದ್ದಿಲ್ಲ, ಆ ಮರ ಕಟ್ಟಿಗೆ ತುಂಬಾ ಚೆನ್ನಾಗ್ ಅನ್ಸ್ತಾ ಇದೆ. ಬಜಾರಲ್ಲಿ ಅದಕ್ಕೆ ತುಂಬಾ ಬೆಲೆ ಇರುತ್ತೆ ಅನ್ಸುತ್ತೆ. ಕಟ್ಟಿಗೆಯವನು ಭಯದಿಂದ ಮೋಹನ್ನ ನೋಡ್ತಾ ಹೇಳ್ತಾನೆ, ನೋಡು, ನೀನು ಹೊಸಬ, ಅದೇ ಕಾರಣಕ್ಕೆ ನಿನಗೆ ಹೇಳ್ತಾ ಇದ್ದೀನಿ.
ನಿನಗೆ ಯಾವ ಮರದ ಕಟ್ಟಿಗೆ ತುಂಬಾ ಚೆನ್ನಾಗಿ ಅನಿಸ್ತಿದ್ಯೋ ಆ ಮರದಿಂದ ಒಂದು ದಟ್ಟವಾದ ಕಾಡಿನ ರಹಸ್ಯ ದಾರಿ ಸಿಗುತ್ತೆ. ಅಲ್ಲಿ ಮರಗಳು ಮಾತಾಡುತ್ತೆ. ಯಾವುದೇ ಕಟ್ಟಿಗೆ ಕಡಿಯೋನು ಕೂಡ ಅದ್ರ ಭಯದಿಂದ ಅದ್ರ ಮುಂದೆ ಹೋಗೋದೇ ಇಲ್ಲ. ಹೀಗ್ ಹೇಳಿ ಕಟ್ಟಿಗೆಯವನು ಅಲ್ಲಿಂದ ಹೊರಟು ಹೋಗ್ತಾನೆ. ಮೋಹನ್ ತನ್ನಷ್ಟಕ್ಕೆ ತಾನೇ ಹೇಳ್ಕೊತಾನೆ, ಅಲ್ಲ, ಹಾಗಾಗೋದಕ್ಕೆ ಹೇಗ್ ಸಾಧ್ಯ? ನಾನಂತೂ ಅದೇ ಮರದ ಕಟ್ಟಿಗೆನ ಕಡಿತೀನಿ. ಮೋಹನ್ ನಿಧಾನವಾಗಿ ಹೆಜ್ಜೆ ಇಡ್ತಾ ಅಲ್ಲಿದ್ದ ಆ ಮರದ ಕಡೆ ಹೋಗ್ತಾನೆ. ಅವನು ಮರ ಕಡಿಯೋದಕ್ಕೆ ಶುರು ಮಾಡಿದಾಗ ಅಚಾನಕ್ ಆಗಿ ಮರದಿಂದ ಒಂದು ಮನುಷ್ಯನ ಧ್ವನಿ ಕೇಳಿಸುತ್ತೆ. ನನ್ನ ಕಡಿಬೇಡ, ನಾವು ಮರ ಆಗಿದ್ರೆ ಏನು, ನಮ್ಮೊಳಗೂ ಕೂಡ ಒಂದು ಆತ್ಮ ಇರುತ್ತೆ. ಇದನ್ನ ನೋಡಿ ಮೋಹನ್ ಆಶ್ಚರ್ಯದಿಂದ ಹೇಳ್ತಾನೆ, ಇದರ ಅರ್ಥ ಕಟ್ಗೆಯವನು ನಿಜಾನೇ ಹೇಳ್ತಾ ಇದ್ದ. ನೀನ್ ನನಗೆ ಕೊಡ್ಲಿಂದ ಹೊಡೆದಿದ್ದೀಯಾ, ನನಗೆ ತುಂಬಾ ನೋವಾಗ್ತಾ ಇದೆ. ಮೋಹನ್ ಆ ಮರದ ಕಡೆ ನೋಡ್ತಾ ಹೇಳ್ತಾನೆ, ಅಲ್ಲ, ಪ್ರಪಂಚದಲ್ಲಿ ಎಷ್ಟೊಂದು ಮರಗಳಿದೆ, ಅವುಗಳಿಗೆ ಯಾಕೆ ನೋವಾಗಲ್ಲ? ಎಲ್ಲದಕ್ಕೂ ನೋವಾಗುತ್ತೆ, ಆದ್ರೆ ಎಲ್ಲದಕ್ಕೂ ಮಾತಾಡುವಂತ ಶಕ್ತಿ ಇರಲ್ವಲ್ಲ. ಮೋಹನ್ ನೋಡ್ತಾನೆ, ಆ ಮರದ ಕೊಂಬೆಯಿಂದ ನೀರಿನ ಹನಿ ಬೀಳ್ತಾ ಇರುತ್ತೆ. ಈ ನೀರಿನ ಹನಿಗಳು ಯಾಕೆ ಬೀಳ್ತಾ ಇದೆ? ಅದು ನೀರಿನ ಹನಿ ಅಲ್ಲ, ಬದಲಿಗೆ ನನ್ನ ಕಣ್ಣೀರ ಹನಿ ಅದು. ಇದನ್ನ ಕೇಳಿ ಮೋಹನ್ಗೆ ತಾನ್ ಮಾಡ್ತಾ ಇರೋ ತಪ್ಪಿನ ಅರಿವಾಗುತ್ತೆ. ನನ್ನ ಕ್ಷಮಿಸ್ಬಿಡು ಮಾತಾಡುವಂತ ಮರ, ಇನ್ ಮುಂದೆ ನಾನು ಯಾವುದೇ ಮರನ ಕೂಡ ಕಡಿಯೋದಿಲ್ಲ. ಮೋಹನ್ ಇಷ್ಟು ಹೇಳ್ತಿದ್ದ ಹಾಗೇನೆ ಬಣ್ಣ ಬಣ್ಣದ ಕಿರಣಗಳಿಂದ ಆ ಮರ ಒಂದು ಸುಂದರ ಪುರುಷನಾಗಿ ಪರಿವರ್ತನೆಯಾಗುತ್ತೆ. ಮೋಹನ್ ಆಶ್ಚರ್ಯದಿಂದ ಅವನ್ ಕಡೆ ನೋಡಿ ಹೇಳ್ತಾನೆ, ಯಾರ್ ನೀವು? ನಾನು ವನರಕ್ಷಕ. ಇದಕ್ಕೂ ಮುಂಚೆ ತುಂಬಾ ಜನ ಕಟ್ಗೆಯವರು ಬಂದಿದ್ರು, ಮತ್ತೆ ಹೆದರ್ಕೊಂಡು ಇಲ್ಲಿಂದ ಓಡೋಗಿದ್ರು. ಆದ್ರೆ ನೀನು ಎರಡನೆಯ ಕಟ್ಗೆಯವನು. ನಿನ್ನ ಮನ್ಸಲ್ಲಿ ಮರಗಳ ಬಗ್ಗೆ ಅನುಕಂಪ ಬಂದಿರೋದು. ಹಾಗಿದ್ರೆ ಮೊದಲನೇ ಕಟ್ಗೆಯವರು ಯಾರಾಗಿದ್ರು? ನಿನ್ನ ತಂದೆಯವರು. ನೀನ್ ಯಾರಂತ ನನಗೆ ಗೊತ್ತು. ಬಾ ನನ್ ಜೊತೆ, ನಾನ್ ನಿನಗೇನು ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ವನರಕ್ಷಕ ಮೋಹನ್ನ ಆ ಕಾಡಿನ ಒಳಗೆ ಕರ್ಕೊಂಡು ಹೋಗ್ತಾನೆ. ಕಾಡಿನ ಒಳಗಿನ ದೃಶ್ಯನ ನೋಡಿ ಮೋಹನ್ ಕಣ್ಣಲ್ಲಿ ಆಶ್ಚರ್ಯ ತುಂಬಿ ಹೋಯ್ತು. ಮೋಹನ್ ನೋಡ್ದ, ಆ ಕಾಡಿನ ಮರಗಳಲ್ಲಿ ಹಣ್ಣು ಮತ್ತೆ ಕಾಯಿಗಳ ಜಾಗದಲ್ಲಿ ಸುಂದರವಾದ ಪಾತ್ರೆಗಳಿದ್ವು. ಇದಂತೂ ತುಂಬಾನೇ ವಿಚಿತ್ರವಾದ ಕಾಡು. ಈ ಕಾಡಿನ ಮರಗಳಲ್ಲಿ ಹೂವು ಮತ್ತೆ ಹಣ್ಣಿನ ಬದಲಾಗಿ ಪಾತ್ರೆಗಳಿದೆಯಲ್ಲ. ನೀನಂತೂ ಸರಿಯಾಗಿ ಹೇಳ್ದೆ, ಇದೊಂದು ಜಾದುವಿನ ಪಾತ್ರೆಗಳ ಕಾಡು. ಎಷ್ಟೋ ವರ್ಷಗಳ ಹಿಂದೆ ನಿನ್ನ ತಂದೆಯವರು ಕೂಡ ಈ ಕಾಡಿಗೆ ಬಂದಿದ್ರು, ಮತ್ ನಾನು ಅವ್ರಿಗೆ ಒಂದು ಜಾದುವಿನ ಪಾತ್ರೆಯನ್ನ ಕೊಟ್ಟಿದ್ದೆ. ಅವರು ಆ ಜಾದುವಿನ ಪಾತ್ರೆಯಿಂದ ಎಷ್ಟೇ ಹಣ ಕೇಳಿದ್ರು ಕೂಡ ಆ ಜಾದುವಿನ ಪಾತ್ರೆ ಅವ್ರಿಗೆ ಹಣ ಕೊಡ್ತಾ ಇತ್ತು. ಆ ಜಾದುವಿನ ಪಾತ್ರೆಯ ಸಹಾಯದಿಂದ ಅವರು ಒಬ್ಬ ಶ್ರೀಮಂತ ವ್ಯಕ್ತಿ ಆದ್ರು. ಅವರು ಶ್ರೀಮಂತರಾದ್ಮೇಲೆ ಊರಿನ ಜನರಿಗೆಲ್ಲ ತುಂಬಾನೇ ಸಹಾಯ ಮಾಡ್ತಾ ಇದ್ರು. ಮತ್ತೆ ಇದೇ ವಿಷಯ ಅವರ ಸ್ನೇಹಿತ ಭೀಮಂಗೆ ಆಗ್ತಾ ಇರ್ಲಿಲ್ಲ. ಭೀಮಂಗೆ ನಿಮ್ಮ ತಂದೆಯ ಶ್ರೀಮಂತಿಕೆ ನೋಡ್ಬಿಟ್ಟು ದುರಾಸೆಯಿಂದ ಅವ್ರ ಮನೆಯಲ್ಲಿ ಕೆಲ್ಸಗಾರನಾಗಿ ಕೆಲ್ಸಕ್ಕೆ ಸೇರ್ಕೊಂಡು ನಿಮ್ಮ ತಂದೆ ಮೇಲೆ ಒಂದು ಕಣ್ಣಿಟ್ಟಿದ್ದ ಅವನು. ಮತ್ ಅವನ್ಗೆ ಜಾದುವಿನ ಪಾತ್ರೆಯ ರಹಸ್ಯ ಗೊತ್ತಾಗೋಯ್ತು. ಅವನು ನಿಮ್ಮ ತಂದೆ ಹತ್ರ ಜಾದುವಿನ ಪಾತ್ರೆ ಬಗ್ಗೆ ತುಂಬಾನೇ ಕೇಳ್ದ, ಆದ್ರೆ ಅವರು ಬಾಯಿ ಬಿಡ್ಲಿಲ್ಲ. ಅದರಿಂದ ಕೋಪಗೊಂಡ ಭೀಮ ನಿನ್ನ ತಂದೆ ಮತ್ತೆ ನಿನ್ನ ತಾಯಿನ ರಹಸ್ಯಮಯವಾಗಿ ಹತ್ಯೆ ಮಾಡಿಸ್ಬಿಟ್ಟ. ಮತ್ತೆ ಅದೇ ಕಾರಣಕ್ಕೆ ಬದಲಾಗಿ ನಿನ್ನ ಬಂಗಲೆಯಲ್ಲಿ ನಿನ್ನ ಕೆಲ್ಸಗಾರನಾಗಿ ಕೆಲ್ಸ ಕೊಟ್ಟ. ಇಷ್ಟನ್ನ ಹೇಳಿ ವನರಕ್ಷಕ ಮೋಹನ್ ಕೈಗೆ ಒಂದು ದೊಡ್ಡ ಪಾತ್ರೆಯನ್ನ ಕೊಡ್ತಾನೆ. ಮತ್ತೆ ಹೇಳ್ತಾನೆ, ಈ ಪಾತ್ರೆಗೆ ನೀನು ಎಷ್ಟೇ ಹಣ ಕೇಳಿದ್ರು ಕೂಡ ನಿನಗೆ ಅಷ್ಟು ಹಣನ ಈ ಪಾತ್ರೆ ಕೊಡುತ್ತೆ. ನನಗ್ ಗೊತ್ತು, ಯಾವಾಗ ಭೀಮ ನೀನು ಶ್ರೀಮಂತನಾಗೋದನ್ನ ನೋಡ್ತಾನೋ ಆಗ ನಿನ್ನ ಹತ್ರ ಕೂಡ ಅವನು ಬಂದು ಶ್ರೀಮಂತನಾಗೋ ರಹಸ್ಯನ ತಿಳ್ಕೊಳ್ಳೋದಕ್ ಬರ್ತಾನೆ. ಆದ್ರೆ ನೀನ್ ನಿನ್ ತಂದೆ ಹಾಗೆ ಅವನ ಹತ್ರ ಏನು ಮುಚ್ಚಿಡಕ್ ಹೋಗ್ಬೇಡ. ಅವನನ್ನ ಇಲ್ಲಿ ಕರ್ಕೊಂಡ್ ಬಾ. ಆದ್ರೆ ಯಾಕೆ? ನೀನು ಅವನನ್ನ ಇಲ್ಲಿ ಕರ್ಕೊಂಡ್ ಬಂದಾಗ ನಿನಗೆ ಸ್ವತಃ ಎಲ್ಲ ಗೊತ್ತಾಗುತ್ತೆ. ಮೋಹನ್ ಖುಷಿ ಖುಷಿಯಾಗಿ ಆ ಜಾದುವಿನ ಪಾತ್ರೆ ಕಾಡಿನಿಂದ ಜಾದು ಪಾತ್ರೆನ ತಗೊಂಡು ಅವನ್ ಮನೆಗೆ ವಾಪಸ್ ಹೋದ. ಮತ್ತೆ ಎಲ್ಲಾ ಘಟನೆನ ಅವನ್ ಹೆಂಡತಿಗೆ ಹೇಳ್ದ. ಇನ್ ಮುಂದೆ ನಾವು ಯಾವ್ದೇ ಕಾರಣಕ್ಕೂ ಬಡವರಲ್ಲ. ಹಾ ರೀ, ಹಾಗಿದ್ರೆ ಈ ಪಾತ್ರೆನ ನಾವು ತುಂಬಾ ಜಾಸ್ತಿ ಚಿನ್ನ ಬೆಳ್ಳಿನ ಕೇಳ್ ನೋಡೋಣ. ಮೋಹನ್ ಜಾದು ಪಾತ್ರೆನ ನೋಡ್ಕೊಂಡು ಹೇಳ್ತಾನೆ, ಜಾದುವಿನ ಪಾತ್ರೆ ನನಗೆ ತುಂಬಾ ಚಿನ್ನ, ಬೆಳ್ಳಿ ಮತ್ತೆ ರತ್ನಗಳನ್ನ ಕೊಡು. ಸ್ವಲ್ಪ ಹೊತ್ತಲ್ಲೇ ಬಣ್ಣ ಬಣ್ಣದ ಕಿರಣಗಳಿಂದ ಜಾದು ಪಾತ್ರೆಯಲ್ಲಿ ತುಂಬಾ ಚಿನ್ನ, ಬೆಳ್ಳಿ ಮತ್ತೆ ರತ್ನ ಬಂದ್ಬಿಡುತ್ತೆ. ರಾಧಾ, ಇದಂತೂ ನಿಜವಾಗ್ಲೂ ಜಾದುವಿನ ಪಾತ್ರೆನೇ. ಸ್ವಲ್ಪ ದಿನಗಳಾದ್ಮೇಲೆ ಮೋಹನ್ ಆ ಊರಿನ ತುಂಬಾ ದೊಡ್ಡ ಶ್ರೀಮಂತ ಆಗ್ಬಿಡ್ತಾನೆ. ಮೋಹನ್ ಮನೆ ಭೀಮನ ಮನೆಗಿಂತ ತುಂಬಾ ಸುಂದರವಾದ ಮನೆ ಆಯ್ತು.
ಮೋಹನ್ನ ಬೆಳವಣಿಗೆನ ಭೀಮನ್ಗೆ ನೋಡೋಕ್ಕಾಗ್ಲಿಲ್ಲ. ಅವನು ಒಂದು ದಿನ ಸಿಟ್ಟಲ್ಲಿ ಮೋಹನ್ ಹತ್ರ ಬಂದು ಹೇಳ್ತಾನೆ, ನೀನ್ ನನ್ನ ಬಂಗಲೆಯಲ್ಲಿ ಕೆಲ್ಸಗಾರನಾಗಿ ಕೆಲ್ಸ ಮಾಡ್ತಾ ಇದ್ದೆ, ನೆನ್ಪಿದ್ಯಾ? ನಿನ್ನ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ಮಾಲೀಕ್ರೆ. ಅದೇನಂದ್ರೆ ನನ್ನ ಹತ್ರ ಒಂದು ಜಾದುವಿನ ಪಾತ್ರೆ ಇದೆ. ಅದಕ್ ನಾನು ಎಷ್ಟೇ ಚಿನ್ನ ಬೆಳ್ಳಿ ವಜ್ರ ಕೇಳಿದ್ರು ಕೂಡ ಅದು ಕೊಟ್ಬಿಡುತ್ತೆ ನನಗೆ. ಒಂದ್ ವೇಳೆ ನಿಮ್ಮ ಹತ್ರ ಕೂಡ ಅಂತ ಜಾದುವಿನ ಪಾತ್ರೆ ಇರ್ಬೇಕು ಅಂದ್ರೆ ನೀವ್ ನನ್ ಜೊತೆ ಆ ಜಾದುವಿನ ಪಾತ್ರೆ ಇರೋ ಕಾಡಿಗೆ ಬರ್ಬೇಕಾಗತ್ತೆ. ಭೀಮ ನಗ್ತಾ ಮೋಹನ್ಗೆ ಹೇಳ್ತಾನೆ, ನೀನ್ ನಿನ್ ತಂದೆ ತರ ಮುಟ್ಟಾಳ ಅಲ್ಲ ಬಿಡು. ಅವನ ಹತ್ರ ಕೂಡ ಇಂತ ಒಂದು ರಹಸ್ಯವಾದ ಪಾತ್ರೆ ಇತ್ತು. ಮತ್ ನಾನು ಅವನಿಗೆ ತುಂಬಾನೇ ಕೇಳ್ದೆ ಅವನ್ಗ ಆ ಪಾತ್ರೆ ಎಲ್ಲಿಂದ ಸಿಕ್ತು ಅಂತ. ಆದ್ರೆ ಅವ್ನ್ ನನಗೆ ಯಾವತ್ತೂ ಕೂಡ ಹೇಳಲೇ ಇಲ್ಲ. ನೀವ್ ಸರಿಯಾಗಿ ಹೇಳಿದ್ರಿ, ಬನ್ನಿ ನನ್ ಜೊತೆ. ಸ್ವಲ್ಪ ಹೊತ್ತಾದ್ಮೇಲೆ ಮೋಹನ್ ಭೀಮಾನ ಜಾದುವಿನ ಕಾಡಿಗೆ ಕರ್ಕೊಂಡು ಹೋಗ್ತಾನೆ. ಭೀಮಾ ಕಾಡನ್ನ ನೋಡಿ ಆಶ್ಚರ್ಯದಿಂದ ಹೇಳ್ತಾನೆ, ಇದಂತೂ ನಿಜವಾಗ್ಲೂ ವಿಚಿತ್ರವಾದ ಕಾಡಲ್ಲ. ಬಣ್ಣ ಬಣ್ಣದ ಕಿರಣಗಳಿಂದ ಅಲ್ಲಿಗೆ ವನರಕ್ಷಕ ಪ್ರತ್ಯಕ್ಷ ಆಗ್ತಾನೆ. ಮತ್ತೆ ಕೋಪದಿಂದ ಭೀಮನ್ನ ನೋಡಿ ಹೇಳ್ತಾನೆ, ನೀನ್ ಇಲ್ಲಿಗೇನೋ ಬಂದ್ಬಿಟ್ಟೆ, ಆದ್ರೆ ಯಾವ ಕಾರಣಕ್ಕೂ ವಾಪಸ್ ಹೋಗಲ್ಲ. ಈ ಜಾದುವಿನ ಕಾಡಲ್ಲಿ ಎಷ್ಟೊಂದು ಪಾತ್ರೆಗಳು ನಿಂಗೆ ಕಾಣಿಸ್ತಾ ಇದೆಯೋ ಅದೆಲ್ಲ ಕೆಲವು ನೆಟ್ಟಿ ಬೆಳೆದಿರುವಂತದ್ದು, ಮತ್ತಿನ್ನು ಕೆಲವು ಎಂತ ಮನುಷ್ಯರದು ಅಂದ್ರೆ ಅವ್ರ ಮನ್ಸಲ್ಲಿ ತುಂಬಾನೇ ದುರಾಸೆ ಇಟ್ಕೊಂಡಿರೋರು. ನೀನು ಮೋಹನ್ ಅವರ ತಂದೆ ತಾಯಿಯ ಹತ್ಯೆಯನ್ನ ಮಾಡ್ಬಿಟ್ಟು ಮೋಹನ್ನ ಬಾಲ್ಯವನ್ನ ಕಿತ್ಕೊಂಡಿದ್ದೀಯಾ. ನಿನಗೆ ಇದಕ್ಕೆ ಶಿಕ್ಷೆ ಅವಶ್ಯವಾಗಿ ಸಿಗುತ್ತೆ. ನಿನಗೆ ಇದ್ರ ಬಗ್ಗೆ ಹೇಗ್ ಗೊತ್ತು? ಯಾಕಂದ್ರೆ ನಾನೇ ಆ ವನರಕ್ಷಕ. ಮೋಹನ್ನ ತಂದೆಗೆ ಜಾದುವಿನ ಪಾತ್ರೆ ಕೊಟ್ಟಿರೋದು. ನನಗೆ ಗೊತ್ತಿತ್ತು ಮೋಹನ್ನ ಮಗ ಒಂದಲ್ಲ ಒಂದಿನ ಈ ಕಾಡಿಗೆ ಬಂದೇ ಬರ್ತಾನೆ ಅಂತ. ಮತ್ತೆ ಅವನಿಂದಾನೇ ತನ್ನ ತಂದೆಯ ಕೊಲೆಗಾರನ್ನ ಇಲ್ಲಿ ಕರ್ಸ್ಕೋತೀನಿ ಅಂತ, ಮತ್ತವನಿಗೆ ಶಿಕ್ಷೆ ಕೊಡ್ತೀನಿ ಅಂತ. ಇನ್ನು ಮುಂದೆ ನಿನ್ನ ಪೂರ್ತಿ ಜೀವನನ ಈ ಜಾದುವಿನ ಪಾತ್ರೆಗಳ ಕಾಡಲ್ಲಿ ಯಾವ್ದಾದ್ರು ಮರದಲ್ಲಿ ಯಾವ್ದಾದ್ರು ಪಾತ್ರೆಯಾಗಿ ನೇತಾಡ್ತೀಯ. ಅಚಾನಕ್ ಆಗಿ ವನರಕ್ಷಕನ ಕಣ್ಣಿನಿಂದ ಬಣ್ಣ ಬಣ್ಣದ ಕಿರಣ ಬರೋದಕ್ಕೆ ಶುರುವಾಯ್ತು. ಮತ್ತೆ ಭೀಮ ಪಾತ್ರೆಯಾಗಿ ಒಂದು ಮರದ ಕೊಂಬೆನಲ್ಲಿ ನೇತಾಡ್ತಾ ಇದ್ದ. ವನರಕ್ಷಕ ನಗ್ತಾ ಮೋಹನ್ಗೆ ಹೇಳ್ತಾನೆ, ನಿನ್ನ ತಂದೆ ತಾಯಿಯನ್ನ ಕೊಲೆ ಮಾಡಿದವನಿಗೆ ಶಿಕ್ಷೆ ಸಿಕ್ಕಾಗಿದೆ. ಹೀಗ್ ಹೇಳಿ ವನರಕ್ಷಕ ಅಲ್ಲಿಂದ ಮಾಯ ಆಗಿ ಹೋಗ್ತಾನೆ. ಮೋಹನ್ ಖುಷಿ ಖುಷಿಯಾಗಿ ಅವನ್ ಮನೆಗೆ ಹೊರಡ್ತಾನೆ.